ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್ ನಮ್ಮ ಸೋಲಾರಿಂದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಒಂದು 8 ಕಿಲೋವಾಟ್ ಇನ್ಸ್ಟಾಲೇಷನ್. ಇದು ಬಂದು ಬೈಫೇಶಿಯಲ್ ಪ್ಯಾನಲ್ಸು ರೀಸ್ಟ್ರಕ್ಚರ್ ಮಾಡಿದ್ದೀವಿ. ಇವತ್ತು ನಾವು ಸರ್ಜಾಪುರ್ನಲ್ಲಿದ್ದೀವಿ. ಸೊ ಸರ್ಜಾಪುರ ಕಡೆ ಜಾಸ್ತಿ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ನೋಡಿ, ಲಾಸ್ಟ್ ಟೈಮ್ ಅಲ್ಲಿ ವೀಡಿಯೋ ಹಾಕಿದ್ದೆವು, ಅಲ್ಲಿದೆ ನೋಡಿ. ಸೊ ಅವ್ರಿಗೆ ಡೇ ಇನ್ವರ್ಟರ್ ಕೊಟ್ಟಿದ್ವಿ ಆ 2 ಮನೆಗೂ. ಸೊ ಅಲ್ಲಿಂದ ನೆಕ್ಸ್ಟ್ ಇದೊಂದು ಮನೆಗೆ ಹಾಕಿದ್ವಿ. ಇದು ಆ್ಯಕ್ಚುಲಿ ಲಾಂಗ್ ಬ್ಯಾಕ್ ಹಾಕಿದ್ದು, ವೀಡಿಯೋ ತೆಗೆದಿಲ್ಲ ನಾನು ಆ್ಯಕ್ಚುಲಿ. ಇವತ್ತು ತೆಗೆಯೋಣ ಅಂತ ಬಂದೆ. ಸೊ ಇದು ನೀವು ನೋಡ್ಬೋದು, ಇದು ಬಂದು ಬೈಫೇಶಿಯಲ್ ಪ್ಯಾನಲ್ಸು. ಸೊ ಮೇಲೇನು ಜನ್ರೇಟ್ ಆಗುತ್ತೆ, ಕೆಳಗೂ ಜನ್ರೇಟ್ ಆಗುತ್ತೆ. 35 ವ್ಯಾಟ್ ಪೀಕ್ ಪ್ಯಾನಲ್ಸು. ಆವಾಗ ಇವ್ರಿಗೆ ಹಾಕುವಾಗ ಆವಾಗ ಟಾಪ್ಕಾರ್ನ್ ಪ್ಯಾನಲ್ಸ್ ಇದ್ದಿಲ್ಲ. ಸೊ ಬೈಫೇಶಿಯಲ್ ಹಾಕಿದ್ವಿ. ಇವಾಗ ಬರೋ ಕಸ್ಟಮರ್ಸ್ ಟಾಪ್ಕಾರ್ನ್ ಪ್ಯಾನಲ್ಸ್ ಇದೆ. ಸೊ ಇವ್ರಿಗೆ ಕ್ಲೀನಿಂಗ್ ನೋಡಿ ಈ ಥರ ಆ್ಯಕ್ಸಸ್ ಮಾಡಿದ್ದೀವಿ ಅವ್ರಿಗೆ ಕಂಪ್ಲೀಟಾಗಿ. ಸೊ ಅವ್ರ ಹತ್ರ ಒಂದು ಲಾಂಗ್ ಮಾಬ್ ಇರುತ್ತೆ, ಅದರಿಂದ ಈ ಥರ ಕ್ಲೀನ್ ಮಾಡ್ಕೊಳ್ತಾರೆ. ಇಲ್ಲೊಂದು ಲೈಟ್ನಿಂಗ್ ಅರೆಸ್ಟರ್ ಹಾಕಿದ್ದೀವಿ. ಕೆಳಗೆ ಬಂದುಬಿಟ್ಟು ಇದು ಆ್ಯಕ್ಚುಲಿ ಅವ್ರಿಗೆ ಕರೆಂಟ್ಲಿ ಒಂದು ಹೈಬ್ರಿಡ್ ಇನ್ವರ್ಟರ್ ಯೂಸ್ ಮಾಡ್ತಾ ಇದ್ದಾರೆ, ಪ್ಯೂರ್ ಆಫ್ ಗ್ರಿಡ್. ನೋಡಿ ಈ ಥರ ಔಟ್ಸ್ಕರ್ಟ್ಸಲ್ಲಿ ಏನಾಗುತ್ತೆ ಅಂದರೆ ಪವರ್ ಕಟ್ ಹೆವಿ ಇರುತ್ತೆ. ಸೊ ಕಂಪ್ಲೀಟ್ ಪ್ಯೂರ್ ಆಫ್ ಗ್ರಿಡ್ ಥರ ಯೂಟಿಲೈಸ್ ಮಾಡ್ಕೊಳ್ತಾರೆ. ಗ್ರ್ಯಾಜುವಲಿ ಫ್ಯೂಚರಲ್ಲಿ ಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡೋ ಆಪ್ಷನ್ನು ಆ ಥರ ಪ್ಲ್ಯಾನ್ ಇದೆ. ಡೇನಲ್ಲಿ ಅದೊಂದು ಫೆಸಿಲಿಟಿ ಇದೆ. ಸೊ ಸ್ವಲ್ಪ ಕಸ್ಟಮರ್ಸ್ ಕೇಳ್ತಾರೆ, ನೋಡಿ ಇಷ್ಟು ಗ್ಯಾಪ್ ಇರುತ್ತೆ, ನೋಡಿ ಇಷ್ಟು ಗ್ಯಾಪ್ ಇರುತ್ತೆ. ಸೊ ನೀರು ಬೀಳೋದು ಇದ್ರ ಬಿದ್ದುಬಿಟ್ಟು ಇಲ್ಲ ಔಟ್ಲೆಟ್ ಇದೆ ಅಲ್ಲಿ ಹೋಗುತ್ತೆ, ಪ್ಯಾನಲಿಂದ ಮಿಕ್ಕಿದೆಲ್ಲ ಕೆಳಗೆ ಹೋಗುತ್ತೆ ಆಟೋಮೆಟಿಕ್ಕಾಗಿ. ಇದು ಲೆಗ್ ಯಾವ ಥರ ಮಾಡಿದೆ ಅಂತ ನಾವು ತೋರಿಸ್ತೀವಿ ನೋಡಿ. ಯಾಕಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ 2 ಥಿಂಗ್ಸು. ಒಂದು ಮನೆ ಕಟ್ಟುವಾಗನೇ ಮಾಡ್ಬೋದು, ಇಲ್ಲಾಂದರೆ ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ ಈ ಥರ ಬರುತ್ತೆ ಸೆಟಪ್. ಇದು 8 ಕಿಲೋವ್ಯಾಟ್ ಪ್ಯಾನಲ್ಸ್ ಕಂಪ್ಲೀಟಾಗಿ. 6 ಕಿಲೋವ್ಯಾಟ್ ಒಂದು ಇನ್ವರ್ಟರ್ ಹಾಕಿದ್ರೆ ಇನ್ನೊಂದು ಹಾಕ್ತಾರೆ. ನೋಡಿ ಇದು ಪ್ಯೂರ್ಲಿ ಹಾಟ್ ಟಿಪ್ ಗ್ಯಾಲ್ವನೈಸ್ ಸ್ಟ್ರಕ್ಚರು. ಈ ಸ್ಟ್ರಕ್ಚರ್ ಮಾತ್ರ ಇಲ್ಲ ಹಾಟ್ ಟಿಪ್ಪು. ಈ ರಾಫ್ಟರ್ ಆಗಲಿ ಪರ್ಲಿನ್ಸ್ ಆಗಲಿ ಎಲ್ಲನೂ ಪ್ಯೂರ್ ಹಾಟ್ ಟಿಪ್ ಬರುತ್ತೆ. ಸೊ 2 ಆಪ್ಷನ್ಸ್. ಒಂದು ಮನೆ ಕಟ್ಟುವಾಗನೇ ರೀಸ್ಟ್ರಕ್ಚರ್ ಹೋಗ್ತಾ ಇದ್ದೇವೆ ನಮಗೆ ಕಾಲ್ ಮಾಡಿ, ನಾವು ಬಂದುಬಿಟ್ಟು ಫಸ್ಟ್ ನೋಡಿ ಈ ಥರ ಲೆಗ್ ಕೂರಿಸ್ಬಿಟ್ಟು ನಟ್ ಬೋಲ್ಟ್ ಹಾಕಿ ವಾಟರ್ ಪ್ರೂಫಿಂಗ್ ಹಾಕಿ ಮಾಡಿಬಿಡ್ತೀವಿ. ಇದ್ರ ಮೇಲೆ ಸಿಮೆಂಟ್ ಹಾಕೋದು ಕಸ್ಟಮರ್ ಸ್ಕೋಪ್ ಇರುತ್ತೆ ಜನರಲಿ. ಸೊ ಮನೆ ಕಟ್ಟುವಾಗ ಜೊತೆಗೆ ಮಾಡ್ಬೋದು ನೀವು, ಆವಾಗ ವಾಟರ್ ಪ್ರೂಫಿಂಗ್ ಪ್ರಾಬ್ಲಮ್ ಇರಲ್ಲ. ಸೊ ಈ ಸೆಟಪ್ಪಲ್ಲಿ 8 ಕಿಲೋವ್ಯಾಟ್ ಬಂದಿದೆ ಕಂಪ್ಲೀಟಾಗಿ. ಸೆಕೆಂಡ್ ಥಿಂಗ್ ಏನಂದರೆ ಇದರಲ್ಲಿ ಆ್ಯಕ್ಚುಲಿ ನಿಮಗೆ ಡೇ ಇನ್ವರ್ಟರ್ನೇ ಒಂದು ಅಡ್ವಾಂಟೇಜ್ ಏನಂದರೆ 6 ಕಿಲೋವ್ಯಾಟ್ ಇನ್ವರ್ಟರ್ ಆ್ಯಕ್ಚುಲಿ 8 ಕಿಲೋವ್ಯಾಟ್ ತನಕ ಪ್ಯಾನಲ್ ಹಾಕ್ಕೊಳ್ಬೋದು. ಸೊ ನಿಮಗೆ ಎಕ್ಸಸ್ ಪ್ಯಾನಲ್ಸ್ ಹಾಕ್ಕೊಳ್ಬೋದು. ಇಲ್ಲಿ ಪ್ಯೂರ್ ಆಫ್ ಗ್ರಿಡ್ ಇರೋದ್ರಿಂದ ಕಂಪ್ಲೀಟಾಗಿ ಅವ್ರಿಗೆ ಇದ್ರಿಲ್ಲಂದರೆ ರನ್ ಆಗುತ್ತೆ. ಸೊ ಇವಾಗ ನಾನು ತೋರಿಸ್ತೀನಿ ಇನ್ವರ್ಟ್ರಲ್ಲಿ. ಇಲ್ಲಿರೋರೆಲ್ಲ ಇನ್ವರ್ಟರ್ ಆ್ಯಕ್ಚುಲಿ ಕರೆಂಟ್ ಆಫಲ್ಲಿ ಇಡ್ತಾರೆ, ಪ್ಯೂರ್ ಆಫ್ ಗ್ರಿಡಾಗಿ ಯೂಸ್ ಮಾಡ್ತಾರೆ. ಇವ್ರ ಕಾನ್ಸೆಪ್ಟ್ ಏನಂದರೆ ಫಸ್ಟ್ ನನಗೆ ಯೂಟಿಲೈಸ್ ಮಾಡಬೇಕು, ಎಕ್ಸಸ್ ಇರೋದು ಬೇಕಾದ್ರೆ ನಾವೇ ತಿರ್ಗಿ ಯೂಟಿಲೈಸ್ ಮಾಡೋಣ ಅಂತ KBB ಆಫ್ ಮಾಡಿಡ್ತಾರೆ. ಎಕ್ಸ್ಪೋರ್ಟಲ್ಲಿ ಯಾರೂ ಹೋಗಲ್ಲ ಇಲ್ಲಿ ಜನರಲಿ. ಸೊ ಈ ಥರ ಆಫ್ ಗ್ರಿಡಲ್ಲಿ ಈ ಟೈಪ್ ಬರುತ್ತೆ ಕಂಪ್ಲೀಟ್ ಸೆಟಪ್ಗೆ. ಸೊ ನೋಡ್ಬೋದು, ಇದು ಒಂದು ಡೇ ಇದು 6 ಕಿಲೋವ್ಯಾಟ್ ಇನ್ಸ್ಟಾಲೇಷನ್. ಸೊ ಮೇಲೆ ಪ್ಯಾನಲ್ ತೋರಿಸ್ದೆ, ಬೈಫೇಶಿಯಲ್ ಪ್ಯಾನಲ್ ಹಾಕಿದ್ದೀವಿ. ಸೊ ಇಲ್ಲಿಗೆ ಇವ್ರ ಪ್ಲಾನ್ ಏನಂದರೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಇನ್ವರ್ಟರ್ ಬರುತ್ತೆ, ಅದು ಬಂದಿದ ಮೇಲೆ ವೀಡಿಯೋ ಹಾಕ್ತೀನಿ ನಾನು. ಸೊ ಇಲ್ಲೊಂದು ಇನ್ವರ್ಟರ್ ಬರುತ್ತೆ. ಕರೆಂಟ್ಲಿ ಅವ್ರಿಗೆ ಲೆಡ್ ಆಸಿಡ್ ಬ್ಯಾಟ್ರಿ ಬೇಕಂದ್ರು. ಸೊ ಎಕ್ಸೈಡ್ದು C10ದು 4 ಬ್ಯಾಟ್ರಿ ಹಾಕಿದ್ದೀವಿ. ನೋಡ್ಬೋದು 5 ಇಯರ್ಸ್ ವ್ಯಾರಂಟಿ ಇರುತ್ತೆ. ಅವ್ರು ಲಿಥಿಯಂ ಬೇಡ ಅಂದರು, ಎಕ್ಸ್ಪೆನ್ಸಿವ್ ಇರೋದ್ರಿಂದ ಸ್ವಲ್ಪ. ಸೊ ಇದರಲ್ಲಿ ರನ್ನಿಂಗ್ ಇರುತ್ತೆ ಅವ್ರಿಗೆ 4 ಹೋಮ್, 4 ಬ್ಯಾಟ್ರೀಸ್ ಕಂಪ್ಲೀಟ್ ಮನೆ ಇದರಲ್ಲೇ ಓಡ್ತಾ ಇದೆ. ನೋಡಿ ಕರೆಂಟ್ಲಿ ಒಂದು ಸ್ಟ್ರಿಂಗ್ ಕನೆಕ್ಟ್ ಮಾಡಿದ್ದೀನಿ. ನೋಡಿ ಆಲ್ಮೋಸ್ಟ್ 3000 ವ್ಯಾಟ್ ಲೋಡ್ ಬರ್ತಾ ಇದೆ. ಬ್ಯಾಟ್ರಿ 87% ಚಾರ್ಜ್ ಇದೆ, ಬ್ಯಾಟ್ರಿ ಚಾರ್ಜ್ ಆಗ್ತಾಯಿದೆ. ಅದನ್ನು ಬಿಟ್ಟು ಅವ್ರ ಮನೆಗೆ 0.43 ಕಿಲೋವ್ಯಾಟ್ ಲೋಡ್ ಹೋಗ್ತಾನೆ ಇದೆ, 400 ವ್ಯಾಟ್ ಲೋಡ್ ಹೋಗ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ಆಫ್ ಗ್ರಿಡ್ ಅಂತ ತೋರಿಸ್ತಾ ಇದೆ. ಇಲ್ಲೆಲ್ಲ ಹೆಂಗಂದರೆ ಇವರು ಆ್ಯಕ್ಚುಲಿ ಗ್ರಿಡ್ ಕರೆಂಟ್ ಇದ್ದರೂ ಆಫ್ ಮಾಡ್ತಾರೆ, ಯಾಕಂದರೆ ದೇ ಬಿಲೀವ್ ಇನ್ ಯೂಟಿಲೈಸಿಂಗ್ ದ ಪವರ್ ಫಾರ್ ದೆಮ್ಸೆಲ್ಫ್. ಸೊ ಅವ್ರಿಗೆ ಹೆಂಗಂದರೆ ಅವ್ರಿಗೆ ಫಸ್ಟ್ ಯೂಟಿಲೈಸ್ ಮಾಡ್ಕೊಳ್ತಾರೆ, ಎಕ್ಸಸ್ ಇರೋದು ಅವ್ರಿಗೆ ಚಿಂತೆ ಮಾಡೋಕ್ಕೆ ಹೋಗಲ್ಲ. ಸೊ ಪೂರ್ತಿ ಮನೆ ಕರೆಂಟ್ ಇದ್ದರೂ ಇಲ್ಲ ಅಂದರೂ ಈ ಥರ ಆಫ್ ಮಾಡಿಟ್ಕೊಳ್ತಾರೆ. ನೋಡಿ ಈ ಒಂದು ಸೆಟಪ್ನಲ್ಲಿ ಪೂರ್ತಿ ಮನೆ ಓಡ್ತಾ ಇದೆ. ಇವಾಗ ನಿಮಗೆ ಸ್ವಲ್ಪ ಹೆವಿ ಲೋಡ್ ACs ಎಲ್ಲ ರನ್ ಆಗಬೇಕಾದ್ರೆ ಈ ಥರ ಬ್ಯಾಟ್ರಿ ಇನ್ವೆಸ್ಟ್ ಮಾಡಿ. ಸೊ ಅವರು ಒಂದು ಇನ್ವರ್ಟರ್ ಕೇಳಿದ್ದಾರೆ, ಇಲ್ಲೊಂದು ಇನ್ವರ್ಟರ್ ಇನ್ನೊಂದು 4 ಬ್ಯಾಟ್ರಿ ಹಾಕುವಾಗ ಕಂಪ್ಲೀಟ್ ಹೋಲ್ ಮನೆ ಆಫ್ ಗ್ರಿಡಲ್ಲಿ ರನ್ ಆಗುತ್ತೆ. ಕರೆಂಟ್ ಇದೆಯೋ ಇಲ್ವೋ ಲೆಕ್ಕ ಬರೋಲ್ಲ, ಕಂಪ್ಲೀಟ್ ಸೆಟಪ್ ಅದರಲ್ಲಿ ರನ್ನಿಂಗ್ ಇರುತ್ತೆ. ಸೊ ಇದು ಬಂದು ಡೇದು 6 ಕಿಲೋವ್ಯಾಟ್ ಸಿಂಗಲ್ ಫೇಸ್ದು ಹೈಬ್ರಿಡ್ ಇನ್ವರ್ಟರ್ ನೀವು ನೋಡ್ಬೋದು. ಸೊ ಇದು ಕಂಪ್ಲೀಟ್ ಸೆಟಪ್ ಅವ್ರು ರನ್ನಿಂಗ್ ಇದೆ, ಅವ್ರು ಕಂಪ್ಲೀಟ್ ಸೋಲಾರಲ್ಲೇ ರನ್ನಿಂಗ್ ಇದೆ. ಇದರಲ್ಲಿ ಎವ್ರಿ ಕೈಂಡ್ ಆಫ್ ಸೆಟ್ಟಿಂಗ್ ಮಾಡ್ಕೊಳ್ಬೇಕು, ಯಾವ ಥರ ಬೇಕಾದ್ರೆ ಡಿಸ್ಚಾರ್ಜ್ ಮಾಡ್ಬೋದು. ಪ್ಯಾನಲ್ಸಿಂದ ಇದರಲ್ಲಿ DCDBಗೆ ಬರುತ್ತೆ. ಸೊ ನೋಡ್ಬೋದು ಇದು ಹ್ಯಾವೆಲ್ಸು, ಇದು ಎಲ್ಮೆಕ್ಸು, ನಾನು ಈ ಥರ ಬ್ರ್ಯಾಂಡ್ ಮಾತ್ರ ಯೂಸ್ ಮಾಡ್ತೀವಿ. ಸೊ ಇದು ಒಂದು ಚೇಂಜ್ ಓವರ್ ಸ್ವಿಚ್ ಥರ ಅವ್ರಿಗೆ ಫಾರ್ ದ ಬ್ಯಾಟ್ರಿ ಸೇಫ್ಟಿಗೆ ಕೊಟ್ಟಿದ್ದೀವಿ. ಇದು ABB ಇದು ಬಂದುಬಿಟ್ಟು ಚೇಂಜ್ ಓವರ್ ಸ್ವಿಚ್ಚು. ಒಂದು ಇದು SPDನೂ ಹಾಕಿದ್ದೀವಿ ಅದರಲ್ಲಿ, ಸೊ ಸೇಫ್ಟಿ ವೈಸ್ ಇರಲಿ ಅಂತ. ಸೊ ಈ ಥರ ಸೆಟಪ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಸೊ ಇದು ಬಂದುಬಿಟ್ಟು 6 ಕಿಲೋವ್ಯಾಟ್ ಹೈಬ್ರಿಡ್ ಸೆಟಪ್ಪು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸೆಟ್ ಆಫ್ ಇನ್ವರ್ಟರ್ ಬರುವಾಗ ಇನ್ನೊಂದು ಸ್ಟ್ರಿಂಗ್ ಪ್ಯಾನಲ್ ಅದು ಕನೆಕ್ಷನ್ ಕೊಟ್ಬಿಟ್ಟು ರನ್ ಮಾಡ್ಕೊಳ್ತೀವಿ. ಕಂಪ್ಲೀಟ್ ಮನೆ ಪೂರ್ತಿ ಆಫ್ ಗ್ರಿಡಲ್ಲಿ ರನ್ ಆಗುತ್ತೆ. ಅವ್ರಿಗೊಂದೇ ಒಂದು ಕೆಲಸ ಏನಂದರೆ ರೆಗ್ಯುಲರ್ ಆಗಿ ಇದನ್ನು ಡಿಸ್ಟಿಲ್ ವಾಟರ್ ಹಾಕಿ ಫಿಲ್ ಮಾಡಬೇಕು. ಸೊ ಇದೊಂದು ಕೆಲಸ ಕಸ್ಟಮರ್ ಇರುತ್ತೆ. ಲಿಥಿಯಂ ಹೋಗುವಾಗ ನಿಮ್ಗೆ ಏನೂ ತೊಂದರೆ ಇರಲ್ಲ, ಆರಾಮಾಗಿ ಲಿಥಿಯಂ ರನ್ ಆಗುತ್ತೆ. ಸೆಕೆಂಡ್ ಥಿಂಗ್, ಇದು ಅವರು ಒಂದು ಸ್ಟೆಬಿಲೈಸರ್ ಹಾಕಿದ್ದಾರೆ. ಯಾಕಂದರೆ ಪವರ್ ಯಾವಾಗಲೂ ಮೇಲೆ ಕೆಳಗೆ ಇರುತ್ತೆ, ಸರ್ವರ್ದು ಸ್ಟೆಬಿಲೈಸರ್ ಹಾಕಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಆಗಿ ವೋಲ್ಟೇಜ್ ಬರುತ್ತೆ, ಅದರಿಂದ ಅದಕ್ಕೆ ಹೋಗುತ್ತೆ, ಇದರಿಂದ ಇದಕ್ಕೆ ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ಔಟ್ಪುಟ್ ಇರುತ್ತೆ. ಸೊ ಈ ಥರ ಸೆಟಪ್ ಮಾಡಿದ್ದೀವಿ ಕಂಪ್ಲೀಟಾಗಿ.
ಸೊ ಇದೇ ಥರ ನಿಮಗೆ ಇನ್ವರ್ಟರ್ ಬೇಕಾದ್ರೆ ದಯವಿಟ್ಟು ನಮಗೆ ಕಾಲ್ ಮಾಡಿ. ಕರೆಂಟ್ಲಿ ಓನ್ಲಿ ಬ್ಯಾಂಗ್ಳೂರ್ ಮಾತ್ರ ಮಾಡ್ತಾ ಇದ್ದೀವಿ. ಆನ್ ಗ್ರಿಡ್ ಆಗಲಿ ಹೈಬ್ರಿಡ್ ಆಗಲಿ ದಯವಿಟ್ಟು ನಮಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.